ಫೋಟೋಶಾಪ್ನಲ್ಲಿ ನ್ಯಾವಿಗೇಟರ್ ಪ್ಯಾನಲ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಈ ನ್ಯಾವಿಗೇಟರ್ ಆಪ್ಷನ್ ಅನ್ನೋದು ವಿಂಡೋ ಮೆನುನಲ್ಲಿ ಜಸ್ಟ್ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ಈಗ ಇಮೇಜ್ ಫೇಸ್ನ ಝೂಮ್ ಇನ್ ಮಾಡ್ಬೇಕಂದ್ರೆ ನ್ಯಾವಿಗೇಟರ್ ಪ್ಯಾನಲಲ್ಲಿ ಜಸ್ಟ್ ಕೀಬೋರ್ಡಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡಿ ಫೇಸ್ ಏರಿಯಾನ ಸೆಲೆಕ್ಟ್ ಮಾಡಿ. ಈಗ ನಿಮಗೆ ಫೇಸ್ ಅನ್ನೋದು ಝೂಮ್ ಇನ್ ಆಯ್ತು. ನೆಕ್ಸ್ಟು ಈ ಝೂಮ್ ಆಗಿರೋ ಏರಿಯಾನ ಮೂವ್ ಮಾಡ್ಬೇಕಂದ್ರೆ ಜಸ್ಟ್ ಈ ರೀತಿ ಮೂವ್ ಮಾಡಿ. ಅಥವಾ ಇದನ್ನು ಮ್ಯಾನ್ಯುವಲಿ ನೀವು ಝೂಮ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿ ಕೆಳಗಡೆ 93% ಇದೆಯಲ್ಲ, ಇದನ್ನು ಜಸ್ಟ್ ಸೆಲೆಕ್ಟ್ ಮಾಡಿ ರಿಮೂವ್ ಮಾಡಿ 50 ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಎಂಟರ್ ಪ್ರೆಸ್ ಮಾಡಿ. ಈಗ ಇಮೇಜ್ ಅನ್ನೋದು 50% ಝೂಮ್ ಆಗಿದೆ. ಒಂದು ವೇಳೆ ಈ ಔಟ್ಲೈನ್ ರೆಡ್ ಕಲರ್ ಇದೆಯಲ್ಲ, ಇದನ್ನು ಚೇಂಜ್ ಮಾಡ್ಬೇಕಂದ್ರೆ ಜಸ್ಟ್ ಪ್ಯಾನಲ್ ಆಪ್ಷನ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ರೆಡ್ ಬದಲು ಜಸ್ಟ್ ಸಿಯನ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಅಬ್ಸರ್ವ್ ಮಾಡಿರಿ, ಔಟ್ಲೈನ್ ಅನ್ನೋದು ಸಿಯನ್ ಕಲರ್ ಆಗಿದೆ. ನೆಕ್ಸ್ಟು ಇಮೇಜ್ನ ಝೂಮ್ ಇನ್ ಮಾಡ್ಬೇಕಂದ್ರೆ ಈ ಕೆಳಗಡೆ ಝೂಮ್ ಇನ್ ಆಪ್ಷನ್ ಇದೆಯಲ್ಲ, ಜಸ್ಟ್ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ತಾ ಹೋಗಿ ಇಮೇಜ್ ಅನ್ನೋದು ಝೂಮ್ ಇನ್ ಆಗುತ್ತೆ. ಒಂದು ವೇಳೆ ಝೂಮ್ ಔಟ್ ಆಗ್ಬೇಕಂದ್ರೆ ಇಲ್ಲಿ ಝೂಮ್ ಔಟ್ ಇದೆಯಲ್ಲ, ಈ ಝೂಮ್ ಔಟ್ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಮೇಜ್ನ ಸ್ಲೋ ಆಗಿ ಝೂಮ್ ಇನ್ ಅಥವಾ ಝೂಮ್ ಔಟ್ ಮಾಡ್ಬೇಕಂದ್ರೆ ಈ ಝೂಮ್ ಸ್ಲೈಡರ್ ಇದೆಯಲ್ಲ, ಇದನ್ನು ಮೂವ್ ಮಾಡಿ. ಸೊ ಝೂಮ್ ಇನ್ ಅಥವಾ ಝೂಮ್ ಔಟ್ ಈ ರೀತಿ ನೀವು ನ್ಯಾವಿಗೇಟರ್ ಆಪ್ಷನ್ನ ಫೋಟೋಶಾಪ್ನಲ್ಲಿ ಯೂಸ್ ಮಾಡ್ಬೋದು.